ಇವತ್ತು ಬಿಜೆಪಿಯಿಂದ ಶಾಸಕರಾಗಿರುವ ಎಸ್ ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ. ಪಕ್ಷದ ನಿರ್ಧಾರವನ್ನ ಸಂತೋಷದಿಂದ ಸ್ವಾಗತ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಿಜೆಪಿಗೆ ಹೋಗುವಾಗ ಮೊದಲು ಜಾಮೂನ್ ಕೊಡ್ತಾರೆ, ನಂತರ ಪಾಯ್ಸನ್ ಕೊಡ್ತಾರೆ ಅಂತೇಳಿ ಎಸ್ ಟಿ ಸೋಮಶೇಖರ್ ಅವರು ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡಿದ್ದಾರೆ. ಫೈಟ್ ಮಾಡೋರಿಗೆ ಬಿಜೆಪಿಯಲ್ಲಿ ನೆಲೆ ಇಲ್ಲ ಅಂತ ಕೂಡ ಹೇಳಿದ್ದಾರೆ ಎಸ್ ಟಿ ಸೋಮಶೇಖರ್ ಅವರು. ಅಮಿತ್ ಶಾ ಅವರ ವಿಶ್ವಾಸ ಗಳಿಸಿದ್ದು ಕೆಲವರಿಗೆ ಆಗಲಿಲ್ಲ, ಇದೇ ಕಾರಣಕ್ಕೋಸ್ಕರ ನಮ್ಮನ್ನ ಹೊರಗೆ ಹಾಕುವ ಕೆಲಸಗಳಾಯಿತು ಅಂತೇಳಿ ರಿಪಬ್ಲಿಕ್ ಕನ್ನಡದಲ್ಲಿ ಎಸ್ ಟಿ ಸೋಮಶೇಖರ್ ಅವರು ಕಿಡಿಕಾರಿದ್ದಾರೆ. ಬಿಜೆಪಿಯಿಂದ ಎಸ್ ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಇಬ್ಬರನ್ನು ಕೂಡ 6 ವರ್ಷಗಳ ಕಾಲ ಉಚ್ಚಾಟನೆಯನ್ನು ಮಾಡಿದ್ದಾರೆ. ಈ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಎಸ್ ಟಿ ಸೋಮಶೇಖರ್ ಅವರೇ ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ಬಿಜೆಪಿಯ ಈ ಒಂದು ಪಕ್ಷದ ಒಂದು ನಿಲುವು ಮತ್ತೆ ಇವತ್ತಿನ ಒಂದು ಆದೇಶ ತಾವು ಎಕ್ಸ್ಪೆಕ್ಟ್ ಮಾಡಿದ್ರ ಸರ್? 100ಕ್ಕೆ 100 ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಹಳ ಸಂತೋಷ ಆಗ್ತದೆ. ಭಾರತೀಯ ಜನತಾ ಪಕ್ಷ ಹೈಕಮಾಂಡ್ ಒಳ್ಳೆಯ ಡಿಸಿಷನ್ ಮಾಡಿದ್ದಾರೆ. ಅವ್ರೇನು ಡಿಸಿಷನ್ ತೆಗೆದುಕೊಂಡಿದ್ದಾರೆ ಅದಕ್ಕೆ ನಾನು ಸ್ವಾಗತ ಮಾಡ್ತೇನೆ. ಹಿಂದೆ ಕಾಂಗ್ರೆಸ್ ಇಂದ ಬಂದ ಸಂದರ್ಭದಲ್ಲಿ SPM ಅಂತಂದ್ರೆ ತುಂಬಾ ಫೇಮಸ್, ಆ ಮಟ್ಟಕ್ಕೆ ಇತ್ತು. ಆ ನಂತರ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಪಕ್ಷದಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಸ್ಥಾನವನ್ನು ಅಲಂಕರಿಸಿದ್ರಿ, ಅಂದ್ರೆ ಚೆನ್ನಾಗಿ ಗುರುತಿಸಿಕೊಂಡಿದ್ರಿ, ಎಲ್ಲಾ ರೀತಿಯಲ್ಲೂ ಸಕ್ರಿಯವಾಗಿದ್ರಿ, ಆಕ್ಟಿವ್ ಆಗಿದ್ರಿ. ಆ ನಂತರ ಏನಾಯ್ತು ಅಂತ ಬರ್ತಾ ಇಲ್ಲ, ಕಾಂಗ್ರೆಸ್ ಪಕ್ಷ ಬಿಟ್ಟು ಬಿಜೆಪಿಗೆ ಬಂದು ಜೆಡಿಎಸ್ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ನಮಗೆ ಆಗಲಿಲ್ಲ. ಸಮ್ಮಿಶ್ರ ಸರ್ಕಾರ ಸರಿ ಹೋಗಲಿಲ್ಲ ಅಂತೇಳಿ ಭಾರತೀಯ ಜನತಾ ಪಕ್ಷಕ್ಕೆ ಬಂದು 3 ವರ್ಷ ಯಡಿಯೂರಪ್ಪ ಮತ್ತೆ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಸಹಕಾರ ಸಚಿವನ ಕೆಲಸ ಮಾಡಿದೆ. ಮೈಸೂರು ಉಸ್ತುವಾರಿ ಕೆಲಸ ಮಾಡಿದೆ. ಪಕ್ಷದ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಮಾಡಿದೆ. ಪ್ರಧಾನಮಂತ್ರಿಗಳ ಕಾರ್ಯಕ್ರಮವನ್ನು ಕೂಡ ಮಾಡಿದೆ. ಅಮಿತ್ ಶಾ ಕಾರ್ಯಕ್ರಮಗಳನ್ನು ಮಾಡಿದೆ. ಯಾವೊಂದು ಸಣ್ಣ ಅಲಿಗೇಷನ್ ಇಲ್ದಂಗೆ ಭಾರತೀಯ ಜನತಾ ಪಕ್ಷದಲ್ಲಿ ಸಹಕಾರ ಮಂತ್ರಿಯಾಗಿ ಕೆಲಸ ಮಾಡಿದೆ. ಭಾರತೀಯ ಜನತಾ ಪಕ್ಷದ ಯಾವೊಬ್ಬ ಶಾಸಕನು ಕೂಡ ಒಂದು ಸಣ್ಣ ಅಲಿಗೇಷನ್ ಕೂಡ ಮಾಡದಿರ್ತಕ್ಕಂಥ ರೀತಿಯಲ್ಲಿ ಮಾಡಿದೆ. 2023 ಚುನಾವಣೆ ನಮ್ಮ ಕ್ಷೇತ್ರದ ಸಮಸ್ಯೆಗಳನ್ನ ಹೈಕಮಾಂಡ್ ಗಮನ ತಂದಂತ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಅದನ್ನ ಮಾಡಲಿಲ್ಲ. ಸರಿಪಡಿಸಬಹುದಾಗಿತ್ತು. ಸೋಮಶೇಖರ್ನ ಭಾರತೀಯ ಜನತಾ ಪಕ್ಷದಲ್ಲೇ ಉಳಿಸ್ಕೋಬೇಕು ಅನ್ನೋಂಗಿದ್ರೆ ಅವರು ಮಾಡ್ತಾ ಇದ್ರು. ಬಟ್ ಯಾರು ಕೂಡ ಅದನ್ನ ಸೀರಿಯಸ್ ಆಗಿ ಮಾಡಲಿಲ್ಲ. ಆಗ ಮುಖ್ಯಮಂತ್ರಿಗಳು ಕಾನ್ಸ್ಟಿಟ್ಯೂನ್ಸಿಗೆ ಬಂದ್ರು, ಉಪಮುಖ್ಯಮಂತ್ರಿ ಕಾನ್ಸ್ಟಿಟ್ಯೂನ್ಸಿಗೆ ಬಂದು ಆ ಸಂದರ್ಭದಲ್ಲಿ ನಾನು ಶಾಸಕ ಭಾಗವಹಿಸಬೇಕಾಯಿತು. ಆಗ ಅದನ್ನೇ ದೊಡ್ಡದಾಗಿ ಇಟ್ಕೊಂಡು ಕಾಂಗ್ರೆಸ್ ಜೊತೆಲಿ ಗುರುತಿಸಿಕೊಂಡಿದ್ದಾರೆ. ಭಾರತೀಯ ಪಕ್ಷಕ್ಕೆ ಮುಜುಗರ ಆಗ್ತದೆ ಅಂತ ಹೇಳಿ ಅವಾಗಿಂದನೂ ಕೂಡ ಇದನ್ನ ಮಾಡ್ಕೊಂಡು ಬಂದ್ರು. ನಾನು ಕೂಡ ಅಷ್ಟೇ ಅಸಮಾಧಾನ ಆಗಿ ಭಾರತೀಯ ಜನತಾ ಪಕ್ಷ ಜೊತೆಲಿ ಗುರುಸ್ಕೊಳ್ಳೋದು ಕಮ್ಮಿ ಮಾಡಿದೆ. ಅಮಿತ್ ಶಾ ಅಂತ ಅವರು ಗುರುತಿಡಿತಾರಲ್ಲ ಅನ್ನೋಂಗೆ ಸ್ವಲ್ಪ ಕೆಲವರಿಗೆ ತಳಮಳ ಆಗಿರ್ಬೋದು. ಬಟ್ ಈಗ ಎಕ್ಸ್ಪೆಲ್ ಮಾಡಿದ್ದಾರೆ, ಅದ್ಯಾವುದು ಕೂಡ ನಾನು ಕಾಮೆಂಟ್ಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಹೈಕಮಾಂಡ್ ಏನ್ ಮಾಡಿದ್ದಾರೆ ಅದನ್ನ ಸ್ವಾಗತ ಮಾಡ್ತೇನೆ. ಮೂಲ ಬಿಜೆಪಿ ವಲಸಿಗರು ಅನ್ನತಕ್ಕಂಥದ್ದು ತಾವು ಹೇಳ್ತಾರೆ ಅರ್ಥ. ಈ ಹಿಂದೆನೂ ಕೂಡ ಬಹಿರಂಗವಾಗಿ ಇದೇ ವಿಚಾರವನ್ನು ಹೇಳಿದ್ರಿ. ಹಾಗೆ ಮೂಲ ಬಿಜೆಪಿಗರೇ ತಮ್ಮನ್ನ ಪಕ್ಷದಿಂದ ಹೊರ ಇಡುವಂತ ಕೆಲಸವನ್ನ ಮಾಡ್ತಾ ಬಂದ್ರ. ನೋಡಿ, ಭಾರತೀಯ ಜನತಾ ಪಕ್ಷದಲ್ಲಿ ಇರೋರು 80% ಯಾರು ಇಲ್ಲ ಬಿಜೆಪಿ ಬಂದವರು, ಇಲ್ಲ JDS ಇಂದ ಬಂದವರು, ಇಲ್ಲ BSP ಇಂದ ಬಂದವರು, ಇಲ್ಲ ಆಮ್ ಆದ್ಮಿ ಪಾರ್ಟಿಯಿಂದ ಬಂದವರೇ ಅಲ್ಲೆಲ್ಲ ಇರೋರಲ್ಲಿ. ನಾನು ಫಸ್ಟ್ ಭಾರತೀಯ ಜನತಾ ಪಕ್ಷ ಶಾಸಕಾಂಗ ಸಭೆಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ನೋಡಿದಂತ ಇದರಲ್ಲಿ 80% ಹೊರಗಡೆಯವರೆಲ್ಲ, ಮೂಲದವರೇ ಕಮ್ಮಿ. ಅದರಿಂದ ಅವ್ರು ಯಾರನ್ನೂ ಕೂಡ ಸಹಿಸಿಕೊಳ್ಳೋದಿಲ್ಲ. ಬಟ್ ಹುಷಾರಾಗಿ ಅವ್ರಿಂದ ಏನ್ ಕೆಲಸ ಆಗ್ಬೇಕು ಅದನ್ನ ಮಾಡಿಸ್ಕೋತಾರೆ ಅಷ್ಟೇ. ಕೆಲಸ ಆದ್ಮೇಲೆ ನಾನು ಮುಂಚೆನೆ ಹೇಳ್ತಾ ಇದ್ದೆ, ಸೇರ್ಸ್ಕುವಾಗ ಜಾಮೂನ್ ಕೊಡ್ತಾರೆ, ಸೇರ್ಸಾದ್ಮೇಲೆ ಪಾಯ್ಸನ್ ಕೊಡ್ತಾರೆ ಅಂತ. ಇದು ಭಾರತೀಯ ಜನತಾ ಪಕ್ಷ ಕೂಡ ಇದೇ ಮಾತನ್ನೇ ತಾವು ಮೈಸೂರಲ್ಲಿ ಹೇಳಿದ್ರಿ. ಇದು ದೊಡ್ಡ ಮಟ್ಟದಲ್ಲಿ ಸಿದ್ಧಾಗಿತ್ತು. ಹಾಗಿದ್ರೆ ಪಕ್ಷದಲ್ಲಿ ವಲಸಿಗರಿಗೆ ಬಿಜೆಪಿಯಲ್ಲಿ ಸ್ಥಾನ ಇರೋದಿಲ್ವಾ, ಉಳಿಯೋದೇ ಇಲ್ವಾ? ಯಾರು ಕೂಡ ಅಲ್ಲಿ ಸುಭದ್ರವಾಗಿ ಉಳಿಯೋದಕ್ಕೆ ಆಗದೇ ಇಲ್ಲ, ಬಿಡೋದೇ ಇಲ್ವಾ ಅಂತ ಆ ತರದ ವಾತಾವರಣ ನೀವು ಯಾಕೆ ಹೈಕಮಾಂಡ್ ನಾಯಕರಿಗೆ ಇದನ್ನು ಗಮನಕ್ಕೆ ತರಕ್ ಆಗ್ಲಿಲ್ವಾ ಅಂತ? ಹೈಕಮಾಂಡ್ ತಂದರೂ ಕೂಡ ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರಯತ್ನ ಮಾಡಿದ್ರೆ ಸರ್ ಯಾವಾಗಲಾದ್ರು? ಅಮಿತ್ ಶಾ ಅವರಿಗೆ ಇದೆಲ್ಲ ಕೂಡ ನಾನು ಪಕ್ಷ ವಿರೋಧಿ ಚಟುವಟಿಕೆ ಅಂತ ತಂದಾದ್ಮೇಲೆ
ಅಮಿತ್ ಶಾ ಅವರು ಕೂಡ ಡೆಲ್ಲಿಲಿ ಭೇಟಿ ಮಾಡಿ ನಾನು ವಾಸ್ತವಾಂಶ ಹೇಳಿದ್ದೆ. ನಾನು ವಿರೋಧ ಮಾಡೋದೇ ಒಂದೇ ಅಲ್ಲ, ಯಾವುದು ಒಳ್ಳೆಯ ಕಾರ್ಯಕ್ರಮ ಇದೆ ಅದನ್ನು ಒಳ್ಳೇದು ಅಂತ ಅವರು ಹೇಳಬೇಕು. ಈಗ ಗ್ರೇಟರ್ ಬೆಂಗಳೂರು ಅವರೇ ಗ್ರೇಟರ್ ಬೆಂಗಳೂರನ್ನ ಕಮಿಟಿ ಮಾಡಿದ್ರು, ಅಸೆಂಬ್ಲಿ ಒಂದು ಕಮಿಟಿ ಮಾಡಿದ್ರು, ಕಮಿಟಿಲೂ ಭಾಗವಹಿಸಿದ್ರು ಅವ್ರ MLAಗಳು. ಬೆಂಗಳೂರು ಎಲ್ಲ ಕಡೆ ಮೀಟಿಂಗ್ ಆದಂತ ಸಂದರ್ಭದಲ್ಲಿ ಅವರು ಕೂಡ ಕೆಲವರು ಪರ ಮಾತಾಡಿದ್ರು, ಕೆಲವರು ವಿರೋಧ ಮಾತಾಡಿದ್ರು. ನಾನೇ ಹೇಳೋದು, ಈ ಗವರ್ನರ್ಗೂ ತಗೊಂಡೋಗಿ ಕೊಟ್ಟರು ಅಬ್ಜೆಕ್ಷನ್ ಮಾಡಿ ಅಂತ. ಗವರ್ನರ್ ಗ್ರೇಟರ್ ಬೆಂಗಳೂರು ಅಪ್ರೂವ್ ಮಾಡಿಕೊಟ್ರು. ಈ ಸನ್ನಿವೇಶ ಇದೆಯಲ್ಲ, ನೇರ ಮಾತಾಡಿ. ಗ್ರೇಟರ್ ಬೆಂಗಳೂರು ಎಗೇನೆಸ್ಟ್ ಮಾಡಬೇಕು, ಎಗೇನೆಸ್ಟ್ ಮಾಡಿ. ಸದನ ಸಮಿತಿ ಮಾಡಬೇಕು ಅಂತ ಅಸೆಂಬ್ಲಿಲಿ ಯಾಕೆ ಕೇಳ್ತೀರಿ? ಅಸೆಂಬ್ಲಿಲಿ ಹೇಳಿದ್ಮೇಲೆ ಗ್ರೇಟರ್ ಬೆಂಗಳೂರು ಬೇಡ ಅನ್ನೋರು ನೀವು MLAಗಳನ್ನ MLCಗಳನ್ನ ಆ ಗ್ರೇಟರ್ ಸಮಿತಿಗೆ ಹಾಕ್ಬಾರ್ದು. ಈಗ ಸಮಿತಿಲಿ ನಾನು ಇದ್ದೀನಿ, ಬಿಜೆಪಿಯವರು ಇದ್ದಾರೆ, ಪ್ರತಿ ಮೀಟಿಂಗೂ ಬಂದಿದ್ದಾರೆ. ಇವತ್ತು ಬಿಜೆಪಿಯಿಂದ ಶಾಸಕರಾಗಿರುವ SD ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ. ಪಕ್ಷದ ನಿರ್ಧಾರವನ್ನ ಸಂತೋಷದಿಂದ ಸ್ವಾಗತ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಿಜೆಪಿಗೆ ಹೋಗುವಾಗ ಮೊದಲು ಜಾಮೂನ್ ಕೊಡ್ತಾರೆ, ನಂತರ ಪಾಯ್ಸನ್ ಕೊಡ್ತಾರೆ ಅಂತೇಳಿ SD ಸೋಮಶೇಖರ್ ಅವರು ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡಿದ್ದಾರೆ. ಫೈಟ್ ಮಾಡೋರಿಗೆ ಬಿಜೆಪಿಯಲ್ಲಿ ನೆಲೆ ಇಲ್ಲ ಅಂತ ಕೂಡ ಹೇಳಿದ್ದಾರೆ SD ಸೋಮಶೇಖರ್ ಅವರು. ಅಮಿತ್ ಶಾ ಅವರ ವಿಶ್ವಾಸ ಗಳಿಸಿದ್ದು ಕೆಲವರಿಗೆ ಆಗ್ಲಿಲ್ಲ, ಇದೇ ಕಾರಣಕ್ಕೋಸ್ಕರ ನಮ್ಮನ್ನ ಹೊರಗೆ ಹಾಕುವ ಕೆಲಸಗಳಾಯಿತು ಅಂತೇಳಿ ರಿಪಬ್ಲಿಕ್ ಕನ್ನಡದಲ್ಲಿ SD ಸೋಮಶೇಖರ್ ಅವರು ಕಿಡಿಕಾರಿದ್ದಾರೆ. ಬಿಜೆಪಿಯಿಂದ SD ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಇಬ್ಬರನ್ನು ಕೂಡ 6 ವರ್ಷಗಳ ಕಾಲ ಉಚ್ಚಾಟನೆಯನ್ನ ಮಾಡಿದ್ದಾರೆ. ಈ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಎಕ್ಸ್ಕ್ಲೂಸಿವ್ ಆಗಿ SD ಸೋಮಶೇಖರ್ ಅವರೇ ಇದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ಬಿಜೆಪಿಯ ಈ ಒಂದು ಪಕ್ಷದ ಒಂದು ನಿಲುವು ಮತ್ತೆ ಇವತ್ತಿನ ಒಂದು ಆದೇಶ ತಾವು ಎಕ್ಸ್ಪೆಕ್ಟ್ ಮಾಡಿದ್ರ ಸರ್? 100ಕ್ಕೆ 100 ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಹಳ ಸಂತೋಷ ಆಗ್ತದೆ. ಭಾರತೀಯ ಜನತಾ ಪಕ್ಷ ಹೈಕಮಾಂಡ್ ಒಳ್ಳೆಯ ಡಿಸಿಷನ್ ಮಾಡಿದ್ದಾರೆ. ಅವ್ರೇನು ಡಿಸಿಷನ್ ತೆಗೆದುಕೊಂಡಿದ್ದಾರೆ ಅದಕ್ಕೆ ನಾನು ಸ್ವಾಗತ ಮಾಡುತ್ತೇನೆ. ಹಿಂದೆ ಕಾಂಗ್ರೆಸ್ ಇಂದ ಬಂದಂತ ಸಂದರ್ಭದಲ್ಲಿ SBM ಅಂತಂದ್ರೆ ತುಂಬಾ ಫೇಮಸ್, ಆ ಮಟ್ಟಕ್ಕೆ ಇತ್ತು. ಆ ನಂತರ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಪಕ್ಷದಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಸ್ಥಾನವನ್ನು ಅಲಂಕರಿಸಿದ್ರಿ, ಅಂದ್ರೆ ಚೆನ್ನಾಗಿ ಗುರುತಿಸಿಕೊಂಡಿದ್ರಿ, ಎಲ್ಲಾ ರೀತಿಯಲ್ಲೂ ಸಕ್ರಿಯವಾಗಿದ್ರಿ, ಆಕ್ಟಿವ್ ಆಗಿದ್ರಿ. ಆ ನಂತರ ಏನಾಯ್ತು ಅಂತ ಬರ್ತಾ ಇಲ್ಲಪ್ಪ, ಕಾಂಗ್ರೆಸ್ ಪಕ್ಷ ಬಿಟ್ಟು ಬಿಜೆಪಿಗೆ ಬಂದು JDS ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ನಮಗೆ ಆಗಲಿಲ್ಲ. ಸಮ್ಮಿಶ್ರ ಸರ್ಕಾರ ಸರಿ ಹೋಗಲಿಲ್ಲ ಅಂತೇಳಿ ಭಾರತೀಯ ಜನತಾ ಪಕ್ಷಕ್ಕೆ ಬಂದು 3 ವರ್ಷ ಯಡಿಯೂರಪ್ಪ ಮತ್ತೆ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಸಹಕಾರ ಸಚಿವನ ಕೆಲಸ ಮಾಡಿದೆ, ಮೈಸೂರು ಉಸ್ತುವಾರಿ ಕೆಲಸ ಮಾಡಿದೆ, ಪಕ್ಷದ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಮಾಡಿದೆ, ಪ್ರಧಾನಮಂತ್ರಿಗಳ ಕಾರ್ಯಕ್ರಮವನ್ನು ಕೂಡ ಮಾಡಿದೆ, ಅಮಿತ್ ಶಾ ಕಾರ್ಯಕ್ರಮಗಳನ್ನು ಮಾಡಿದೆ. ಯಾವೊಂದು ಸಣ್ಣ ಅಲಿಗೇಷನ್ ಇಲ್ದಂಗೆ ಭಾರತೀಯ ಜನತಾ ಪಕ್ಷದಲ್ಲಿ ಸಹಕಾರ ಮಂತ್ರಿಯಾಗಿ ಕೆಲಸ ಮಾಡಿದೆ. ಭಾರತೀಯ ಜನತಾ ಪಕ್ಷದ ಯಾವೊಬ್ಬ ಶಾಸಕನು ಕೂಡ ಒಂದು ಸಣ್ಣ ಅಲಿಗೇಷನ್ ಕೂಡ ಮಾಡದಿರ್ತಕ್ಕಂಥ ರೀತಿಯಲ್ಲಿ ಮಾಡಿದೆ. 2023 ಚುನಾವಣೆ ನಮ್ಮ ಕ್ಷೇತ್ರದ ಸಮಸ್ಯೆಗಳನ್ನ ಹೈಕಮಾಂಡ್ ಗಮನ ತಂದಂತ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಅದನ್ನ ಮಾಡಲಿಲ್ಲ, ಸರಿಪಡಿಸಬಹುದಾಗಿತ್ತು. ಸೋಮಶೇಖರ್ನ ಭಾರತೀಯ ಜನತಾ ಪಕ್ಷದಲ್ಲೇ ಉಳಿಸ್ಕೋಬೇಕು ಅನ್ನೋಂಗಿದ್ರೆ ಅವರು ಮಾಡ್ತಾ ಇದ್ರು. ಬಟ್ ಯಾರು ಕೂಡ ಅದನ್ನ ಸೀರಿಯಸ್ ಆಗಿ ಮಾಡಲಿಲ್ಲ. ಆಗ ಮುಖ್ಯಮಂತ್ರಿಗಳು ಕಾನ್ಸ್ಟಿಟ್ಯೂನ್ಸಿಗೆ ಬಂದ್ರು, ಉಪಮುಖ್ಯಮಂತ್ರಿ ಕಾನ್ಸ್ಟಿಟ್ಯೂನ್ಸಿಗೆ ಬಂದು ಆ ಸಂದರ್ಭದಲ್ಲಿ ನಾನು ಶಾಸಕ ಭಾಗವಹಿಸಬೇಕಾಯ್ತು. ಆಗ ಅದನ್ನೇ ದೊಡ್ಡದಾಗಿ ಇಟ್ಕೊಂಡು ಕಾಂಗ್ರೆಸ್ ಜೊತೆಲಿ ಗುರುತಿಸಿಕೊಂಡಿದ್ದಾರೆ. ಭಾರತೀಯ ಪಕ್ಷಕ್ಕೆ ಮುಜುಗರ ಆಗ್ತದೆ ಅಂತ ಹೇಳಿ ಅವಾಗಿಂದನೂ ಕೂಡ ಇದನ್ನ ಮಾಡ್ಕೊಂಡು ಬಂದ್ರು. ನಾನು ಕೂಡ ಅಷ್ಟೇ ಅಸಮಾಧಾನ ಆಗಿ ಭಾರತೀಯ ಜನತಾ ಪಕ್ಷ ಜೊತೆಲಿ ಗುರ್ಸ್ಕೊಳ್ಳೋದು ಕಮ್ಮಿ ಮಾಡಿದೆ. ಅಮಿತ್ ಶಾ ಅಂತ ಅವರು ಗುರುತಿಡಿತಾರಲ್ಲ ಅನ್ನೋಂಗೆ ಸ್ವಲ್ಪ ಕೆಲವರಿಗೆ ತಳಮಳ ಆಗಿರ್ಬೋದು. ಬಟ್ ಈಗ ಎಕ್ಸ್ಪೆಲ್ ಮಾಡಿದ್ದಾರೆ, ಅದ್ಯಾವುದು ಕೂಡ ನಾನು ಕಾಮೆಂಟ್ಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಹೈಕಮಾಂಡ್ ಏನ್ ಮಾಡಿದ್ದಾರೆ ಅದನ್ನ ಸ್ವಾಗತ ಮಾಡ್ತೇನೆ. ಮೂಲ ಬಿಜೆಪಿ ವಲಸಿಗರು ಅನ್ನತಕ್ಕಂಥದ್ದು ತಾವು ಹೇಳ್ತಾ ಇರೋ ಅರ್ಥ. ಈ ಹಿಂದೆನೂ ಕೂಡ ಬಹಿರಂಗವಾಗಿ ಇದೇ ವಿಚಾರವನ್ನು ಹೇಳಿದ್ರಿ. ಹಾಗೆ ಮೂಲ ಬಿಜೆಪಿಗರೇ ತಮ್ಮನ್ನ ಪಕ್ಷದಿಂದ ಹೊರ ಇಡುವಂತ ಕೆಲಸವನ್ನ ಮಾಡ್ತಾ ಬಂದ್ರ. ನೋಡಿ, ಭಾರತೀಯ ಜನತಾ ಪಕ್ಷದಲ್ಲಿ ಇರೋರು 80% ಯಾರು ಇಲ್ಲ ಬಿಜೆಪಿ ಬಂದವರು, ಇಲ್ಲ JDS ಬಂದವರು,
ಇಲ್ಲ ಬಿಎಸ್ಪಿಯಿಂದ ಬಂದವರು, ಇಲ್ಲ ಆಮ್ ಆದ್ಮಿ ಪಾರ್ಟಿಯಿಂದ ಬಂದವರೇ ಅಲ್ಲೆಲ್ಲ ಇರೋರಲ್ಲಿ. ನಾನು ಫಸ್ಟ್ ಭಾರತೀಯ ಜನತಾ ಪಕ್ಷ ಶಾಸಕಾಂಗ ಸಭೆಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ನೋಡಿದಂತ ಇದರಲ್ಲಿ 80% ಹೊರಗಡೆಯವರೆಲ್ಲ, ಮೂಲ ದೊರೆ ಕಮ್ಮಿ. ಅದರಿಂದ ಅವ್ರು ಯಾರನ್ನೂ ಕೂಡ ಸಹಿಸ್ಕೊಳ್ಳೋದಿಲ್ಲ. ಬಟ್ ಹುಷಾರಾಗಿ ಅವ್ರಿಂದ ಏನ್ ಕೆಲಸ ಆಗ್ಬೇಕು ಅದನ್ನ ಮಾಡಿಸ್ಕೋತಾರೆ ಅಷ್ಟೇ. ಕೆಲಸ ಆದ್ಮೇಲೆ ನಾನು ಮುಂಚೆನೆ ಹೇಳ್ತಾ ಇದ್ದೆ, ಸೇರ್ಸ್ಕುವಾಗ ಜಾಮೂನ್ ಕೊಡ್ತಾರೆ, ಸೇರ್ಸಾದ್ಮೇಲೆ ಪಾಯ್ಸನ್ ಕೊಡ್ತಾರೆ ಅಂತ. ಇದು ಭಾರತೀಯ ಜನತಾ ಪಕ್ಷ ಕೂಡ ಇದೇ ಮಾತನ್ನೇ ತಾವು ಮೈಸೂರಲ್ಲಿ ಹೇಳಿದ್ರಿ, ಇದು ದೊಡ್ಡ ಮಟ್ಟದಲ್ಲಿ ಸಿದ್ಧ ಆಗಿತ್ತು. ಹಾಗಿದ್ರೆ ಪಕ್ಷದಲ್ಲಿ ವಲಸಿಗರಿಗೆ ಬಿಜೆಪಿಯಲ್ಲಿ ಸ್ಥಾನ ಇರೋದಿಲ್ವಾ, ಉಳಿಯೋದೇ ಇಲ್ವಾ? ಯಾರು ಕೂಡ ಅಲ್ಲಿ ಸುಭದ್ರವಾಗಿ ಉಳಿಯೋದಕ್ಕೆ ಆಗದೇ ಇಲ್ಲ, ಬಿಡೋದೇ ಇಲ್ವಾ ಅಂತ ಆ ತರದ ವಾತಾವರಣ ನೀವು ಯಾಕೆ ಹೈಕಮಾಂಡ್ ನಾಯಕರಿಗೆ ಇದನ್ನು ಗಮನಕ್ಕೆ ತರಕ್ ಆಗ್ಲಿಲ್ವಾ ಅಂತ? ಹೈಕಮಾಂಡ್ ತಂದರೂ ಕೂಡ ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರಯತ್ನ ಮಾಡಿದ್ರೆ ಸರ್ ಯಾವಾಗಲಾದ್ರು? ಅಮಿತ್ ಶಾ ಅವರಿಗೆ ಇದೆಲ್ಲ ಕೂಡ ನಾನು ಪಕ್ಷ ವಿರೋಧಿ ಚಟುವಟಿಕೆ ಅಂತ ತಂದಾದ್ಮೇಲೆ ಅಮಿತ್ ಶಾ ಅವರು ಕೂಡ ಡೆಲ್ಲಿಲಿ ಭೇಟಿ ಮಾಡಿ ನಾನು ವಾಸ್ತವಾಂಶ ಹೇಳಿದ್ದೆ. ನಾನು ವಿರೋಧ ಮಾಡೋದೇ ಒಂದೇ ಅಲ್ಲ, ಯಾವುದು ಒಳ್ಳೇದು ಕಾರ್ಯಕ್ರಮ ಇದೆ ಅದನ್ನು ಒಳ್ಳೇದು ಅಂತ ಅವರು ಹೇಳಬೇಕು. ಈಗ ಗ್ರೇಟರ್ ಬೆಂಗಳೂರು ಅವರೇ ಗ್ರೇಟರ್ ಬೆಂಗಳೂರನ್ನ ಕಮಿಟಿ ಮಾಡಿದ್ರು, ಅಸೆಂಬ್ಲಿ ಒಂದು ಕಮಿಟಿ ಮಾಡಿದ್ರು, ಕಮಿಟಿಲೂ ಭಾಗವಹಿಸಿದ್ರು ಅವ್ರ MLAಗಳು. ಬೆಂಗಳೂರು ಎಲ್ಲ ಕಡೆ ಮೀಟಿಂಗ್ ಆದಂತ ಸಂದರ್ಭದಲ್ಲಿ ಅವರು ಕೂಡ ಕೆಲವರು ಪರ ಮಾತಾಡಿದ್ರು, ಕೆಲವರು ವಿರೋಧ ಮಾತಾಡಿದ್ರು. ನಾನೇ ಹೇಳೋದು, ಈ ಗವರ್ನರ್ಗೂ ತಗೊಂಡೋಗಿ ಕೊಟ್ಟರು, ಅಬ್ಜೆಕ್ಷನ್ ಮಾಡಿ ಅಂತ. ಗವರ್ನರ್ ಗ್ರೇಟರ್ ಬೆಂಗಳೂರು ಅಪ್ರೂವ್ ಮಾಡಿಕೊಟ್ರು. ಈ ಸನ್ನಿವೇಶ ಇದೆಯಲ್ಲ, ನೇರ ಮಾತಾಡಿ. ಗ್ರೇಟರ್ ಬೆಂಗಳೂರು ಎಗೇನೆಸ್ಟ್ ಮಾಡಬೇಕು, ಎಗೇನೆಸ್ಟ್ ಮಾಡಿ. ಸದನ ಸಮಿತಿ ಮಾಡಬೇಕು ಅಂತ ಅಸೆಂಬ್ಲಿಲಿ ಯಾಕೆ ಕೇಳ್ತೀರಿ? ಅಸೆಂಬ್ಲಿಲಿ ಹೇಳಿದ್ಮೇಲೆ ಗ್ರೇಟರ್ ಬೆಂಗಳೂರು ಬೇಡ ಅನ್ನೋರು ನೀವು MLAಗಳನ್ನ MLCಗಳನ್ನ ಆ ಗ್ರೇಟರ್ ಸಮಿಟಿಗೆ ಹಾಕ್ಬಾರ್ದು. ಈಗ ಸಮಿಟಿಲಿ ನಾನು ಇದ್ದೀನಿ,